ಹೇಳಿ ಪ್ರಶ್ನೆ ಅದಕ್ಕೆ ಹೇಳ್ತೇವೆ ಇಲ್ದವ ನೀವು ಆರಾಮ ಸರಳ ಮಾತಾಡ್ರಿ ಏನು ಚಿಂತಿಲ್ಲ ಏನಿಲ್ರಿ ಹಾಂ ಇದು ಯಾಕೆ ಯಾವ ತಳಿ ಕಬ್ಬು ಇದು 910 ರೀ ಇದು 910 ಹ್ಞೂ ರೀ 910 ಯಾಕೆ ಹಾಕಿದ್ರಿ ನೀವು ಇದು ಇಳುವರಿ ಚಲೋ ಐತ್ರಿ ಇದು ಇಳುವರಿ ಚಲೋ ಅದು ಹ್ಞೂ ರೀ ಎಷ್ಟು ಬರ್ತದೆ ಇಳುವರಿ ಇದು ಎಕರೆಗೆ 70-80 ಟನ್ ತಗ ಬೀಳತ್ರಿ ಹೌದಾ ಯಾರು ಹೇಳಿದ್ರಿ ನಿಮ್ಗೆ ಇದು ಹಾಕ್ಲಿಕ್ಕೆ ಇವು ನಾವು ಈ ಬೆಳವಣಿಗೆ ಚಲೋ ಬರತ್ತೈತೆ ನಂದು ಇದನ್ನ ಹಾಕ ಅಂದ್ರೆ ಆಜು ನೋಡಿ ಹ್ಞೂ ಇಲ್ಲ 910 ಅದೇನಿಲ್ರಿ ಈಗ ನಮ್ಮದೆಲ್ಲ 12 ಎಕರೆ 910 ಐತ್ರಿ 12 ಎಕರೆ 910 ಈ ಸಲ ಇಳುವರಿ ಹೆಂಗೆ ಬಂದು ನಿಮ್ದು 35 ಟನ್ ಬರ್ತೈತ್ರಿ ಏನೂ ಹಾಕೋದಿಲ್ರಿ ನಾವು ಒಟ್ಟು ಸರ್ಕಾರಿ ಗೊಬ್ಬರ ಏನೋ ಉಪಯೋಗಿಸೋದು ಇದೇನು ಹಾಕಿದ್ದು ಗೊಬ್ಬರ ಹಾಕಿದ್ರಿ ಇದ್ರೆ ಒಂದು ಸ್ವಲ್ಪ ಸೋಲು ಭೂಮಿ ಲಾಭ ಹೋಗೋದ್ರಿ ಭೂಮಿ ಲಾಭ ಈಗ ನೀವು ಯಾವ್ದೋಡಕ್ಕೆ ಯಾಕಾಗ್ತದೆ ಇಲ್ಲೇ ಹತ್ರದಾಗ ಅದಲ್ಲ ಇದು ಸಮೀರ್ವಾಡಿ ಅವ್ರು ಏನ್ರಿ ಹಿಂಗೆ ಸರಿಯಾಗಿ ಹೋಯ್ತಾರ ಇದಿಲ್ಲ ಹಿಂಗಾಗಿ 910 ತೊಗೊಂಡ್ರಿ ನೀ ಸಲ ತೋತಾರಲ್ಲ ಸಮೀರ್ವಾಡಿ ತೊಗೊಂಡ್ರಿ ಬಟ್ ಅಂದ್ರೂ ನಿಮ್ಗೆ ಯಾವ್ದೋಡಕ್ಕೆ ಯಾಕಾಗ್ತದೆ ಇಲ್ಲೇ ಹಾಕ್ಲಾರ್ದು ಈಗ ಭಾಳ ದಿವಸ ಆತ್ರಿ ಅಲ್ಲಿ ನಮ್ಮ ಗಾಡಿ ಒಂದು ಅಲ್ಲೇ ಐತ್ರಿ ಹಾಂ ಹಿಂಗಾಗಿ ಚಂದ ಆತ ಹೋಗ್ತೈತ್ರಿ ಕಬ್ಬೆಲ್ಲ ಒಟ್ಟು ಇಲ್ಲಿ ಸಮೀರ್ವಾಡಿ ಕಿರಿಕಿರಿ ಭಾಳ ಅಂತೀರೇನು ಕಿರಿಕಿರಿ ಮಾಡ್ತಾರೆ ಕಿರಿಕಿರಿ ಅಂದ್ರೆ ಎಂಥ ಕಿರಿಕಿರಿ ಆಗ್ತದೆ ಕಿರಿಕಿರಿ ಅಂದ್ರೆ ದೌಡ್ ಹೋಗಂಗಿಲ್ಲ ಕಬ್ಬು ಹಾಂ ಅಲ್ಲ ನೀವು ಡೇಟ್ ಹೇಳೋದಿಲ್ಲ ನೀವು ಹಾಕಿದ್ದಿದ್ಮೇಲೆ ನಿಮ್ದು ಒಂದು ಯಾವಾಗ ಹಾಕಿರ್ತೀವಿ ಅಂತ ಗೊತ್ತಿದ್ಮೇಲೆ ಒಂದು ಡೇಟ್ ಗೊತ್ತೇ ಇರ್ತದೆ ಯಾವಾಗ ನಮ್ಮದ ಕಬ್ಬೆಲ್ಲ ಕಂಪಲ್ಸರಿ ನಮ್ದ ಅಲ್ಲಿಗೆ ಹೋಗ್ಕತ್ರಿ ಹಾಂ ಹೋಗ್ತಾ ಒಮ್ಮೆ ಏನು ಮಾಡಿದ್ರಿ ಒಂದು 2 ಎಕರೆ ಪ್ಲಾಟ್ ಬೀಜ ಕೊಟ್ಟಿದ್ರಿ ಅವ್ರು ಹಾಂ 2 ಎಕರೆದಾಗ ನಮ್ದೊಂದು ಎಕರೆ ನಾವು ಹಾಕೊಂಡು ಕೂತ್ರಿ ಒಂದು ವರ್ಷ 2 ಎಕರೆ ಹೋತ್ರಿ 2ನೇ ಸಾಲಕ್ಕೆ ನೋಡಿದ್ರೆ ಬೇರೆದವ್ರಿಗೆ 1 ಎಕರೆ ಕೊಟ್ಟಿದ್ರು ನಾವು ಅವ್ರು ಬೇರೆ ಕಡೆ ಗೋಗಾ ಫ್ಯಾಕ್ಟ್ರಿ ಕಳಿಸ್ಬಿಟ್ರು ಬೇರೆದವ್ರ ಕಬ್ಬು ನಾವು ಹೇಳ್ರಿ ಅಂತ ಕೇಳ್ತಾರೆ ಕಾಯಿ ನಮ್ದು ಒಂದು 10-15 ವರ್ಷ ರೆಗ್ಯುಲರ್ ಸೈದಾಪಕ್ಕೆ ಹೋಗ್ತಿದ್ರಿ ಅಂತ ಕೂತ್ ಏಕದಮ್ಮ ಚಿಕ್ಕಲಕಡಿ ಸಾಹೇಬ್ ಬರ್ತದಲ್ಲ ಒಟ್ಟ ಅದನ್ನ 1 ಎಕರೆ ಕಬ್ಬನ ಒಟ್ಟ ಎತ್ತಲ್ರ ಎತ್ತಲಾರ್ಕಾಗಿ ಅದನ್ನ ಕಡದು ಗಾನ ಮಾಡಿದ್ರು ಒಂದು 100 ಟನ್ ತಕ ಹಾಕತ್ರಿ ಅದು ಭಾಳ ಬೆಳೆದತ್ರಿ ಕಬ್ಬು ಅಂತ ಕಬ್ಬೆಲ್ಲ ನಾಶ ಮಾಡಿಬಿಟ್ರಿ ಒಯ್ಯಲ್ ಕಡಿ ಈಗ ಜನರಲ್ಲಾಗಿ ಕಂಪ್ನಿದು ಏನು ತ್ರಾಸ ಏನಿರ್ತದೆ ಕಂಪ್ನಿ ಜೊತೆಗೆ ಏನು ತ್ರಾಸ ಇರ್ತದೆ ಒಂದು ಇದು ಕಟಾವು ಮಾಡ್ಕೊಂಡು ಹೋಗೋದು ಏನ್ರಿ ಅವ್ರು ಹಿಂಗರ್ಲ ಡೇಟಿಂದ ಇದು ಮತ್ತು ಆಮೇಲೆ ಮಂದಿ ತ್ರಾಸು ಹ್ಞೂ ಕಿರಿಕಿರಿ ಮಾಡ್ತಾರೆ ಏನಾರ ಯಾವ್ದಾರ ತೊಂದರೆ ಕೊಡ್ತಾರೆ ಇವು ಈ ಇದಕ್ಕೆ ಸಿದ್ದಾಪುರಕ್ಕೆ ಏನತ್ರಿ ನಮ್ಮ ಗಾಡಿ ಅಲ್ಲೇ ಐತಿ ಅವ್ರೇನು ಕಿರಿಕಿರಿನೂ ಇಲ್ಲ ಟೈಮ್ ಈಗ ಒಂದು 7-8 ವರ್ಷ ಆತ ಅಲ್ಲಿ ಅಂದ್ರೆ ಅಲ್ಲಿ ನಿಮ್ದು ರಿಲೇಷನ್ ಚಲೋ ಅದ ಅಂದಂಗೆ ಮಂದಿ ಜೊತೆಗೆ ಏನು ವ್ಯವಹಾರ ಅದ ನಿಮ್ಮ ಚಲೋ ಅದ ಇಲ್ಲಿಂದ ತೊಂದರೆ ಇಲ್ಲ ಕಾಟದ್ದು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಇಲ್ಲಿ ಸಮೀರ್ವಾಡಿ ಒಳಗೆ ನಿಮ್ಗೆ ಏನಾರ ಕಟ್ಟದ್ದು ಇದ್ರದ್ದು ಪ್ರಾಬ್ಲಮ್ ಆಗ್ತದೆ ಏನಿಲ್ಲ ಇಲ್ಲಿಂದ ಚಲೋ ಐತ್ರಿ ಇಲ್ಲ ಬಟ್ ಮಂದಿ ತ್ರಾಸ ಹ್ಞೂ ರೀ ಸಾಹೇಬ್ರು ಕಿರಿಕಿರಿನ ಐತೆ ಯಾರು ಚಿಕ್ಕಲಗಟ್ಟಿ ಅಂತ ಚಿಕ್ಕಲಗಟ್ಟಿ ಸಾಹೇಬ್ ಬರ್ತಾರೆ ಇದ್ರಲ್ಲಿ ಅವಾಗ ಬದಲಾಗಿ ಈಗ ಹೌದಾ ಬಟ್ ಈಗ ಎಲ್ಲರೂ ಇಲ್ಲಿಯವರೆಲ್ಲ ಅಲ್ಲೇ ಇದಕ್ಕೆ ಕೊಡ್ತಾರೆ ಈಗ ಒಂದು ಗಾಡಿ ಯಾವ್ದಾಡ್ಕೈತ್ರಿ ಹೆಚ್ಚಾನಚ್ಚ ಈಗ ಲಿಗ್ಲರ್ ಆಗಿ ಯಾವ್ದಾಡ್ಕೊಂಡೈತ್ರಿ ಕಬ್ಬು ಯಾವ್ದಾಡ್ಕೊಂಡು ಸಮೀರ್ವಾಡಿಗೆ ಒಂದು 2 ಗಾಡಿ ಇದಾವ್ರಿ ಅವು ಬಾಂಡ್ ಕಂಪಲ್ಸರಿ ಬಾಂಡ್ ಹಾಕಿದ್ರೆ ಒಯ್ತಾರ ಅವರು ಅದ್ರ ದೌಡ್ ಹೋಗಂಗಿಲ್ಲ ರೀ ಭಾಳ ಹಳಿಗಬ್ಬ ಮಾಡಿ ಇದನ್ನ ಮಾಡಿ ಒಯ್ತಾರೆ ಈ ಸಲ 9 ಇವರೆಲ್ಲ ಬಾಕಿ ಕಂಪ್ನಿಯವರೆಲ್ಲ 910 ತೊಗೊಳಿಕತ್ತಾರೆ ಹ್ಞೂ ಇದ್ರದ್ದು ಇಳುವರಿ ಚಲೋ ಅದ ಅಂತ ಇಳುವರಿ ಭಾಳ ಚಲೋ ಈ ಕುಳೆ ಚಲೋ ಹೊಡಿತಾನೆ ಎಕರೆಗೆ 100 ಟನ್ ಭಾಳ ಚಂದ ಹೊಡಿದ್ರಿ ಕುಳೆ ನಾವೇನು ಒಂದು ಕಾಳು ಸರ್ಕಾರಿ ಗೊಬ್ಬರ ಒಂದು ಕಾಳು ತೋರ್ಸಂಗಿಲ್ಲ ರೀ ನಾವು ಒಟ್ಟು ನೀರ ಮಳೆ ಗೊಬ್ಬರ ಇದನ್ನ ಅಲ್ಲ ಈಗ ಸಮೀರ್ವಾಡಿದ ಅಕಸ್ಮಾತ್ ಮಂದಿ ಬಂದು ನಿಮ್ಗೆ ಡೇಟಾ ಕರೆಕ್ಟಾಗಿ ಈ ಡೇಟಿಗೆ ನೀವು ಹಾಕಿರಿ ಈ ಡೇಟಿಗೆ ನಾವು ತೊಗೋತೀವಿ ಏನಂದರೆ ಹಿಂಗೆ ಎಲ್ಲ ವ್ಯವಸ್ಥೆ ಆಯ್ತು ಅಂತ ಹೇಳಿದ್ರೆ ನೀವು ಚೇಂಜ್ ಮಾಡ್ತೀರಿ ಕೊಡ್ತಿರಲ್ಲ ಇನ್ನು ಎಲ್ಲ ಕಡೆ ಬಾಂಡ್ ಇಡಾವ್ರದ್ರಿ ನಾವು ಒಂದೊಂದು ಟೈಮ್ ಹೆಂಗೆ ಬರ್ತೈತೆ ಹೇಳಕ್ಕೆ ಬರ್ತಲ್ಲ ರೀ ಈಗ ಸಮೀರ್ವಾಡಿ ಅವ್ರು ಅಂತೇಳಿ ಅವ್ರ ಮ್ಯಾಗ ಕಾಲು ಕಳ್ಕೊಂಡು ಕೂತ್ಕೊಂಡ್ರೆ ಕಸಕ್ಕೆ ಒಂದು ಕೈ ಕೊಡ್ತಾರೆ ಕೈ ಕೊಟ್ರಂದ್ರೆ ಎಲ್ಲ ಬೆಳೆ ರೈತ ಭಾಳ ತ್ರಾಸ ಹ್ಞೂ ಭಾಳ ತ್ರಾಸ ಮಾಡ್ಯಾರ ಬಿಡ್ರಿ ಅವ್ರು ಅದ್ರ ತ್ರಾಸ ಮಾಡಿಲ್ಲ ನಮಗೆ ಅವ್ರು ಹಿಂಗೆ ಆಯ್ಸಿಂದ ಈಗ ಎಲ್ಲ ಕಡೆ ಫ್ಯಾಕ್ಟ್ರಿ ಆಗ್ಯಾವ ಏನು ಅನ್ಸಂಗಿಲ್ಲ ಈಗ ಭಾಳ ಫ್ಯಾಕ್ಟ್ರಿ ಆಗ್ಯಾವ ಹಿಂಗೆ ಚಲೋ ಈಗ ಅಂದ್ರೆ ಈಗ ಜನರಲ್ಲಾಗಿ ಈಗ ಮಂದಿ ರೈತರದೀಗ ಎಲ್ಲ ಏನು ವ್ಯವಹಾರ ಹೆಂಗದು ಇಲ್ಲಿ ಎಲ್ಲ ಕಂಪ್ನಿ ಜೊತೆಗೆ ಎಲ್ಲದಕ್ಕಿಂತ ಬೆಸ್ಟ್ ಕಂಪ್ನಿ ಯಾವ್ದು ವ್ಯವಹಾರ ಇಲ್ಲಿ ತೊಗೊಳೋದು ಈ ಎಲ್ಲ ಚಲೋ ಅದಾರ ಈಗ ಸಮೀರ್ವಾಡಿನೂ ಚಲೋ ಐತ್ರಿ ಅದು ಯಾವ್ದಾಡು ಚಲೋ ಐತ್ರಿ ಸಿದ್ದಾಪುರ ಚಲೋ ಐತ್ರಿ
ವ್ಯವಹಾರದಾಗ ಯಾವಾಗ ಕರೆಕ್ಟ್ ಐತ್ರಿ. ಇಲ್ಲೇ ಗೋಕಾಕ್ ಒಂದ ತಿನ್ವಾರ ಆಗಿದ್ರು, ಅವರು ಈಗ ಚಲೋ ನಡೆಸ್ಯಾರ. ಇಲ್ಲಿ ಮಂದಿದೆಲ್ಲ ಈಗ ಹೇಳಿಕೆ ಹೆಂಗದ, ಈಗ ಯಾವ ಕಂಪ್ನಿ ಬೆಸ್ಟ್ಪ ಇದಾಗ ನೆಕ್ಸ್ಟ್ ಕೊಟ್ರ ಅಂತೇಳಿ ಹಿಂಗದ ಏನ್ರಿ ಒಬ್ಬೊಬ್ರು ಇಷ್ಟಾರ ಅದ, ಒಬ್ಬೊಬ್ರ ಮೇಲೆ ಹೋಗ್ತದೆ. ಹಾಂ ರೀ. ಈ ಸಲ ಹೆಂಗೆ ರೇಟ್ ಹಾಕಿ ಕೊಡ್ಲಿಕತ್ತಾರೆ? 2500 ಆಳಿಂದು ಲಗಾನಿ ಗಿಗಾನಿ ಇದು ಟೆನ್ ಒಂದು ಗಾಡಿಗೆ ಅದೇನು ಈಗ ಭಾಳ ಇಲ್ರಿ, ಅದು ಇಂಟ್ರಿ ಅದೇನು ಇಂಟ್ರಿ 300 ಗಾಡಿ ಅಲ್ಲೆಲ್ಲ 500 ಅಷ್ಟು ಹಚ್ಕೊಡ್ತಾರೆ. ಈಗ ದೌಡ್ ತಿರ್ಗಾಕ 500 ಅಷ್ಟು ಕಡಿಮೆ. ಸಮೀರ್ ವಾಡಿಯವರು ಈಗ 9 1 ದಿನ ನಾವು ತೊಗೊಳೋದಿಲ್ಲ, 8 6 32 ಎಲ್ಲ ತೊಗೋತಾರೆ ಒಂದು ಸ್ವಲ್ಪ ಒಂದೊಂದು ರಿಕ್ಕಾದಾಗ ಒಂದೊಂದು ಕಿರಿಕಿರಿ ಮಾಡ್ತಾರೆ ಅಷ್ಟೇ. ಎಲ್ಲ ತೊಗೋತಾರೆ, ಎಲ್ಲರೂ ತೊಗೋತಾರೆ. ಗಾಡಿಗೆ ಜೋಳ ಬಿತ್ತು ಜೋಳ ಸುದ್ದಿ ಕೊಯ್ತು ಅಂತಾರೆ. ಖರೆ ಒಂದು ಹೆಚ್ಚಾತಂದ್ರೆ ಯಾರಿಗೆಲ್ಲ ಹಂಗೈತ್ರಿ, ಒಂದು ಸ್ವಲ್ಪ ಹೆಚ್ಚಾದ ಟೈಮ್ದಾಗ ಸಮಯ ಸ್ವಲ್ಪ ಇದಾಕೈತ್ರಿ. ಇದು 35 ಗಂಟೆ 35 ಟನ್. 35 ಗಂಟೆ 35 ಟನ್. ಒಂದು 5 ಗಂಟೆ ಕಮ್ಮಿ ಆಯ್ತು ಒಂದು ಎಕರೆಗೆ. ಹ್ಞೂ ರೀ. ಇದು 2 ಎಕರೆ, ಇದು ಎಕರೆಗೆ 100 ಟನ್ ತಕ ಬೆಳೆದೈತ್ರಿ. ಈ ವರ್ಷ ಗೊಬ್ಬರ ಭಾಳ ಕೊಡೋದ್ರು ಚಲೋ ಅದು. ಇಲ್ಲ ಭಾಳ ಚಲೋ ಮಾಡಿರಿ ನೀವೆಲ್ಲ, ನಡುವೆ ಇದು ಹಾಕ್ಕೊಂಡಿರಿ. ಹ್ಞೂ ರೀ. ದ್ವಿದಳ ಹಾಕಿರಿ. ಇದು ಅಲಸಂದೆ ಅಲ್ಲ, ಇದು ಅವ್ರಿ ಇದು ಅವ್ರಿ. ವರ್ಣ ಅವ್ರಿ ಇರ್ತದೆ. ಅದ ಟೊಮೆಟೊ ಹಚ್ಚಿದ್ರಿ. ಟೊಮೆಟೊ ಇದ್ರಾಗ ಕೊತ್ತಂಬರಿ ಉಗಿದ್ರಿ. ಮತ್ತು ಈಗ ಗೊಬ್ಬರ ಹಾಕಿದಾಗ ಉದಿಸಿ ಕೊತ್ತಂಬರಿ ಇಲ್ಲ ಚಲೋ ಆಗ್ತದೆ ಅದು ಹಾಕಿದ್ದಕ್ಕೆ. ಸುಮ್ಮನೆ ಮ್ಯಾಗಿನ ಖರ್ಚು, ಮ್ಯಾಗಿನ ಖರ್ಚಾಯ್ತು ಮತ್ತು ನೆಲ ಭೂಮಿನೂ ಇದಾಗ ಸೌಂಡ್ ಹೊಡಿಯೋದಿಲ್ಲ ಹಿಂಗೆ. ಹ್ಞೂ ರೀ. ಭೂಮಿನೂ ಚಲೋ ಆಗ್ತದೆ. ಕುಳಿ ಚಲೋ ಐತ್ರಿ. ಈಗ ಮನೆ ಕಳೋದ್ರಿ ಬಳಸಾಗಿಲ್ಲ, ಒಂದು ತಿಂಗಳು ಬೆಳೆ ಐತ್ರಿ ಒಟ್ಟ ಇದು. ಹೌದು. ತಿಂಗಳು ಆಗಿಲ್ಲ ರೀ. ಈಗ ಬೆಳೆಸ್ಬೇಕಾದ್ರೆ ಯಾರು ಬಂದು ಭೇಟಿಯಾಗಿ ಇದು ಹಿಂಗೆ ಮಾಡಬೇಕು ಇದು ಹಿಂಗೆ ಮಾಡಬೇಕು ಏನು ಐಡಿಯಾ ಯಾರು ಕಡೆ ತಗೋಂಗಿಲ್ಲ ರೀ. ಅಂದ್ರೆ ನೀವ ತಗೊಳ್ಳೋದಿಲ್ಲ, ಯಾರು ಬರೋದಿಲ್ಲ, ಬಂದು ಹೇಳಿದ್ರೆ ಬಂದಿರ್ತಾರೆ, ಗ್ರಾಮ ಸೋಕೊಳ್ಳೋದು ಬಂದಿರ್ತಾರೆ. ಖರೆ ಅವ್ರ ನೇಮ್ ಪ್ರಕಾರ ನಡಿಬೇಕಲ್ಲ. ಹಿಂಗೆ ಮಾಡಿದ್ರೆ ಚಲೋ ಆಗ್ತದೆ, ಇದ್ರೆ ಮಾಡಿದ್ರೆ ಹಿಂಗೆ ಆಗ್ತದೆ. ಈಗ ನಿಮ್ಮ ಆ ಹೊಲ್ದಾಗ ಎಲ್ಲಿ ಹುಳ ಬಿದ್ದದ ಏನು ತಾನ ಅಂತೇಳಿ ಅವರ ಬಂದು ಹೇಳಿದ್ರು ಅಂದ್ರೆ ಅವರು ಬಂದು ಹೇಳ್ತಾರೆ. ಈಗ ನಾವು ಹೆಂಗೆ ಅಂತ ಹೇಳಿದ್ರೆ ಸೆಟ್ಲೈಟ್ ಇದ್ರೆ ನಾವು ನೋಡ್ತೀವಿ. ಸೆಟ್ಲೈಟ್ ಅಂದ್ರೆ ಗೊತ್ತೇನೆ, ಆಕಾಶದಾಗ ಇರ್ತಾವ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅಲ್ಲಿದೆಲ್ಲ ಕೆಳಗಿಂದೆಲ್ಲ ಫೋಟೋ ತಗೋತಿರ್ತಾವ. ಕೆಳಗೆ ಫೋಟೋ ತಗೋಬೇಕಾದ್ರೆ ಇದು ಯಾವ ಬೆಳೆ ಮುಖಾಂತರ ಎಲ್ಲ ಈ ಬೆಳೆ ಹೆಂಗದ, ಯಾವ ಬೆಳೆ ಅದ, ಎಷ್ಟು ಟನ್ ಬರ್ಬೋದು, ಮತ್ತು ಆಮೇಲೆ ಎಲ್ಲರ ಏನಾರ ಹುಳ ಬಿದ್ದಿತ್ತು, ಎಲ್ಲರ ನಿಮ್ಗೆ ಅದಕ್ಕೆ ಅದು ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು ಅಂತ ಹೇಳಿ, ಎಲ್ಲರ ಅದಕ್ಕೆ ತ್ರಾಸ ಇತ್ತು ಅಂತೇಳಿ, ನೀರು ಇರೋದಿಲ್ಲ, ಗೊಬ್ಬರ ಮುಚ್ಚಿರೋದಿಲ್ಲ, ಏನು ಇದ್ದಾಗ ಅದಷ್ಟೇ ಮಾರ್ಕ್ ಇರ್ತದೆ. ಆ ಮಾರ್ಕ್ ನಾವು ಸೆಟ್ಲೈಟ್ ಇದಕ್ಕೆ ಫ್ಯಾಕ್ಟ್ರಿ ಕಳಿಸಿರ್ತೀವಿ. ಇಮೇಜ್ ಫ್ಯಾಕ್ಟ್ರಿ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ನೋಡ್ರಿಪ್ಪ ನಿಮ್ಮ ಹೊಲದಾಗ ಎಡಗಡಿ ಇಂತ್ರ 70 ಫೂಟ್ ಒಳಗೆ ಅತ್ಲಾಗ ಒಳಗೆ ಒಂದು 10 ಫೂಟಿಂದ ಒಂದು ಸ್ವಲ್ಪ ಹೋಗಿ ನೋಡ್ರಿ ಅಲ್ಲಿ ಏನೋ ಆಗ್ಯದ ಅಂತ ಹೇಳಿದ್ರೆ ನಿಮಗೆ ಚಲೋ ಆಗ್ತದಲ್ಲ. ಹೌದ್ರಿ, ಚಲೋ ಆಗ್ತದೆ. ಹಾಂ, ಸೊ ನಿಮ್ದು ಬೆಳೆ ನೋಡ್ರಿ 100 ಟನ್ ಮಟ್ಟ ನೀವು ಮುಟ್ಬೋದು. ಈಗ 70 ತನಕ ಬಂದದ ಕಾಣ್ಲಿಕ್ಕತ್ತದ. 30 ಟನ್ನಿಗೆ ನೋಡ್ರಿ ನೀವು ಹಿಂಗೆ ಇದು ಮಾಡಿದ್ರೆ ಹಿಂಗೆ ಇಷ್ಟ ಆಗ್ತದೆ ಅಂತ ಹೇಳಿ ಒಂದು ನಿಮ್ಗೆ ಗೈಡೆನ್ಸ್ ಕೊಟ್ರೆ ಅಂದ್ರೆ ಚಲೋ ಆಗ್ತದಲ್ಲ. ಚಲೋ ಇಲ್ಲ. ಕರೆಕ್ಟ್. ಮತ್ತು ಆಮೇಲೆ ಈಗ ನೀವು ಮಂದಿದು ಪ್ರಾಬ್ಲಮ್ ಅಂತ ಹೇಳ್ತೀರಿ, ಈಗ ಯಾರಿಗೆ ಅವ್ರು ಬಿಟ್ಟು ಬೇರೆಯವ್ರು ಯಾರಿಗೆ ಮಾತಾಡ್ಸ್ಬೇಕಂತನೂ ಗೊತ್ತಿರೋದಿಲ್ಲ ನಿಮ್ಗೆ ಕಂಪ್ನಿ ಒಳಗೆ. ಗುರ್ತರಂಗಿಲ್ಲ ರೈತರಿಗೆ, ನಮಗೆ ಗುರ್ತರದ್ರಿ, ಎಲ್ಲ ರೈತರಿಗೆ ಹೆಂಗೆ ಗುರ್ತರಂಗಿಲ್ರಿ. ಈಗ ಅದ ಈಗ ಒಂದು ಕಂಪ್ನಿಯವ್ರು ಒಂದು ನಂಬರ್ ಕೊಟ್ರಪ್ಪ ನಿಮ್ಗೆ, ಯಾವುದೇ ಕಂಪ್ನಿಯವ್ರು ಒಂದು ನಂಬರ್ ಕೊಟ್ರ ಅಂತ ಹೇಳಿರಿ, ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ದು ಏನು ಪ್ರಾಬ್ಲಮ್ ಅದನ್ನು ಹೇಳ್ರಿ. ನಿಮ್ಗೆ ಡೇಟ್ ಬೇಕು, ನಿಮ್ಗೆ ಯಾವ ಗೊಬ್ಬರದ್ದು ಹಾಕಬೇಕು ಮಾಹಿತಿ ಬೇಕು, ಇನ್ನು ಯಾರು ಬಂದು ನಿಮ್ಗೆ ವಿಸಿಟ್ ಮಾಡಬೇಕು, ನಿಮ್ಗೆ ಏನು ಎದ್ರದ್ದು ಹರ್ಕತ್ತದ ಏನು ದಾನ ಅಂತ ಹೇಳಿ ನಿಮ್ಗೆ ಏನದ ಒಂದು ಸಮಸ್ಯೆ ಏನಿರ್ತದಲ್ಲ ಅಲ್ಲಿ ಹೇಳ್ಕೊಂಡ್ಬಿಟ್ರೆ ಅದೇನಾಗ್ತದೆ ಕಂಪ್ನಿ ಒಳಗೆ ಎಲ್ಲರಿಗೂ ಅಲ್ಲಿ ಮುಟ್ಬಿಟ್ಟಿರ್ತದೆ. ಹಿಂಗಿಂಗಪ್ಪ ಇಲ್ಲೊಬ್ಬ ರೈತ ಈ ಇದ್ರೊಳಗೆ ರಸ್ತೆ ಬಾಜುಕಿ ಅದ ನಿಮ್ಮ ಜಾಗ ಎಲ್ಲ ಬಂದ್ಬಿಟ್ಟಿರ್ತದೆ. ಸೊ ನಿಮ್ದು ಹಿಂಗೆ ಪ್ರಾಬ್ಲಮ್ ಅದ ಅಂತ ಹೇಳ್ಕೊಳ್ಳಿ, ಅದು ಎಲ್ಲರಿಗೂ ಗೊತ್ತಿರ್ತದೆ. ಇವ ಪ್ರಾಬ್ಲಮ್ ಕೇಳ್ಯಾನ, ಯಾರು ಏನು ಹೇಳ್ಯಾರ ಅನ್ನೋದು ಸುದ್ದಿಗೆ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಅದಲ್ಲ ಹಿಂಗಾತಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಒಂಥರ ಅದು ಪಾರದರ್ಶಕ ಆಗ್ತದೆ. ಅಂದ್ರೆ ಯಾರು ಏನು ಮಾತಾಡಿ ಸುದ್ದಿಗೆ ಎಲ್ಲ ರೆಕಾರ್ಡ್ ಇರ್ತದೆ. ಹಂಗಾತಂತ ಹೇಳಿದ್ರೆ ಉತ್ತಮ ಚಲೋ ಆಗ್ತದಲ್ರಿ ಫೆಸಿಲಿಟಿ ಅಂತ ಹೇಳಿ ರೈತರಿಗೆ. ಅಂದ್ರೆ ಈಗ ಒಂದು ಸೆಕ್ಯೂರಿಟಿ ಅನುಕೂಲ. ಕರೆಕ್ಟ್, ಅನುಕೂಲ ಆಗ್ತದೆ. ಈಗ ಒಂದು ನಂಬರ್ ಇತ್ತು, ಓಕೆ ಏನೇ ಪ್ರಶ್ನೆ ಇತ್ತಂದ್ರೂ ನೀವು ಫೋನ್ ಮಾಡ ಆ ನಂಬರ್ಗೆ. ಅದಕ್ಕೇನು ರೊಕ್ಕ ಬೇಕಾಗೋದಿಲ್ಲ, ಏನಿಲ್ಲ. ಆ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ದು ಏನು ಸಮಸ್ಯೆ ಇರ್ತದೆ ನೀವು ಹೇಳ್ಕೋಬೋದು, ಅದು ರೆಕಾರ್ಡ್ ಆಗಿರ್ತದೆ. ಅದ ಮತ್ತೆ ಆಮೇಲೆ ನೋಡ್ರಿ ನಿಮ್ದು ಇದ್ರಾಗ ನೀವು ನೋಡ್ಕೋರಿ ಬೇಕಾರೆ. ನಾ ಹೇಳಿದ್ದೆ ಹಿಂಗೆ, ನಾನು ನಿಮ್ಗೆ 8 ವರ್ಷದಿಂದ ಕೊಟ್ಕೋತ ಬಂದೇನಿ, ಇಷ್ಟಿಷ್ಟನ್ನು ನಾ ಕೊಟ್ಟೇನಿ,
ಹಿಂಗೆ ಮಾಡ್ತಾರೆ ನಿಮ್ಮದೇ ಅಂತ ಹೇಳಿದ ಅವ್ರಿಗೂ ಒಂದು ನಮನಿಗೆ ಗೊತ್ತಾಗ್ತಲ್ಲ. ಈಗ ಅವ್ರು ಮಾಡಿದಾರ ಮ್ಯಾಲಿನವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಹೌದ್ರಿ, ಗೊತ್ತಾಗಬೇಕ್ರಲ್ಲ ಮ್ಯಾಗಿನವ್ರಿಗೂ ಗೊತ್ತಾಗಬೇಕಲ್ಲ. ಮ್ಯಾಗಿನವ್ರು ಅಂತಿರ್ತಾರೆ ಯಾಕೋ ನೋಡ್ರಿ ರೈತರು ಬರೋ ನಮ್ಮ ಕಡೆ ಕೊಡ್ತಿದ್ದವ್ರು ಕೊಡವಲ್ರು ನೋಡು, ಯಾಕೋ ಕೊಡವಲ್ರು ಬೇಡ ಅಂತ ಹೇಳ್ತಾರೆ. ಕೊಡೋರು ಕೊಡವಲ್ರು. ಇಲ್ಲಿ ಒಳಗಿನ ಹಕ್ಕಿಕತೆ ಯಾರಿಗೂ ಗೊತ್ತಾಗೋದಿಲ್ಲ. ಆಗೋದಿಲ್ಲ. ನಡುವಿನ ಮಂದಿ ಏನ್ ಮಾಡ್ತಾರ ಅಂದ್ರೆ ಮುಚ್ಚಾಕಿ ಬಿಡ್ತಾರ. ಹೌದಲ್ಲ? ಹಂಗೆ ಮಾಡಿದ್ರೆ ಹೆಂಗೆ ಅಂತೀರಿ ನೀವು? ಚಲೋ ಕಂಪ್ನಿದವ್ರು ಹಂಗೆ ಮಾಡ್ಬೇಕಲ್ಲ. ಹ್ಞೂ